ಕನಕಪುರ ತಾಲೂಕು ಉಯ್ಯಂಬಳ್ಳಿ ಹೋಬಳಿ ಏಳಗಳ್ಳಿ ಗ್ರಾಮದಲ್ಲಿ ಸುಮಾರು 25 ವರ್ಷಗಳ ಹಿಂದಿನಿಂದಲೂ ಮಾದಪ್ಪನ ಪಾದಯಾತ್ರಿಕರಿಗೆ ಅನ್ನದಾಸೋಹ ಪದ್ಧತಿಯು ತಾಯಿ ಮುದ್ದಮ್ಮನ ಕೃಪೆಯಿಂದ ನಡೆದು ಬರುತ್ತಿದೆ. ಇದಕ್ಕೆ ಏಳಗಳ್ಳಿ ಗ್ರಾಮವಲ್ಲದೆ ಸುತ್ತಮುತ್ತಲಿನ ಹಳ್ಳಿಯ ಜನರು ಅಣ್ಣ ತಮ್ಮಂದಿರಂತೆ ನಿಂತು ದಾಸೋಹ ಕಾರ್ಯಕ್ರಮವನ್ನು ಸಂತೋಷದಿಂದ ನಡೆಸಿಕೊಡುತ್ತಿದ್ದಾರೆ. ಸುಮಾರು 1 ತಿಂಗಳಿನ ಹಿಂದಿನಿಂದಲೇ ಪೂರ್ವ ತಯಾರಿ ನಡೆಸಿ ದಿನಕ್ಕೆ 35ರಿಂದ 45 ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ. ತಾಯಿ ಮುದ್ದಮ್ಮನ ಸನ್ನಿಧಿಯಲ್ಲಿ ಒಲೆ ಹಚ್ಚಿದ್ದಾರೆ ಎಂದರೆ ಮಹದೇಶ್ವರ ಬೆಟ್ಟಕ್ಕೆ ಭಕ್ತಾದಿಗಳು ಪಾದಯಾತ್ರೆ ಆರಂಭಿಸಿದ್ದಾರೆ ಎಂದು ಅರ್ಥ. ಅಲ್ಲದೆ ಪಾದಯಾತ್ರಿಕರಿಗೆ ತೊಂದರೆಯಾಗದಂತೆ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಶಾಮಿಯಾನ ವ್ಯವಸ್ಥೆ ಸೇರಿದಂತೆ ಎಲ್ಲ ತರಹದ ವ್ಯವಸ್ಥೆಗಳನ್ನು ಮಾಡಿಕೊಡಲಾಗುತ್ತಿದೆ. ಮಹದೇಶ್ವರ ಅಲ್ಲಿ ಹಿಡ್ಕೊಂಡಿದ್ದೀರಿ ಗೆದ್ಗೆಯಲ್ಲಿ ಕುಂತದೆ. ತಿನ್ಬಿಡು ನೀನು, ಆಮೇಲೆ ತಗೊಳ್ಳೋಣ. ತಗೊಬಿಡ್ತೀಯ? ಹೇಳ್ಕ ಐಸ ಗೀಸ ಏನಲ್ವಾ ಏನು ಹೇಳೋದು?
ಮಾಡ್ರ ಅವ್ರು ಮಾಡ್ತಾರೆ. ಓ ಇದ್ರ ಬತ್ತಿ ಕ್ಯಾಮ್ರಾದಲ್ಲಿ ಅಲ್ಲೇ ಕೊಡ್ತಾರೆ ಅವ್ರಿಗೆ. ಈತ ನೋಡಿ ಅಲ್ಲೇ ತಂಡ ಒಳಗಡೆ ಕುತ್ಕೊಂಡು ಮಾಡಿ ಅಲ್ಲೇ ಮುಂದೆ ಚೇರ್ ವ್ಯವಸ್ಥೆ ಇದೆ, ಅಲ್ಲೇ ಕುತ್ಕೊಂಡು ಊಟ ಮಾಡಬೇಕು. ಯಾರಿಂದ ಊಟ ಮಾಡಬಾರ್ದು. ನಿಮಗೆ ತುಂಬಾ ದೂರ ಬಂದಿರ್ತೀರ, ನಿಮ್ಮ ಉಪಯೋಗಿಸ್ಕೋಬೇಕು. ಕುತ್ಕೊಂಡು ಊಟ ಮಾಡಿದಾಗ ಬೇಡ, ಅಲ್ಲಿ ಕುತ್ಕೊಂಡು ವಿಶ್ರಾಂತಿ ತಗೊಂಡು ಊಟ ಮಾಡಿ. ನಿಮ್ಗೆ ಕೈ ತೊಳಿಕ್ಕೆ ನೀರು ವ್ಯವಸ್ಥೆ ಇದೆ, ನಿಮ್ಗೆ ಕೊಟ್ಟಿರೋ ಬಾಟ್ಲನ್ನ ಕೈ ತೊಳಿ ಇದು ಮಾಡ್ತಾರೆ, ಯಾರು ಅವಕಾಶ ಇರೋದಿಲ್ಲ. ಅಣ್ಣ ಲೈಟ್ ಮಾಡೋಣ, ಎಲ್ಲಿಗೋಣ ಲೈಟ್ ಆನ್ ಮಾಡೋಣ, ಫೋಕಸ್ ಲೈಟ್. ಅಣ್ಣ ಕುಡಿಯೋ ನೀರಲ್ಲಿ ಯಾರು ಕೈ ತೊಳಿ ಕೈ ತೊಳಿಕೆ ಮುಂದೆ ನೀರು ವ್ಯವಸ್ಥೆ ಇದೆ, ಕುಡಿಕೆ ಯೂಸ್ ಮಾಡಿ. ಮತ್ತೆ ಲೈಟ್ ಊಟ ಹಾಕಿಸ್ಕೊಂಡವರು ಮುಂದೆ ಚೇರ್ ವ್ಯವಸ್ಥೆ ಕುತ್ಕೊಂಡು ಊಟ ಮಾಡಿ. ಯಾರು ದಯವಿಟ್ಟು 7 ಗಂಟೆ ಆಯ್ತು ಚೆಕ್ ಪೋಸ್ಟ್ ಮಾಡಿ ಯಾರಿಗೂ ಅವಕಾಶ ಇರೋದಿಲ್ಲ. ನಿಮ್ಗೆ 7 ಗಂಟೆ ಚೆಕ್ ಪೋಸ್ಟ್ ಕ್ಲೋಸ್ ಮಾಡ್ತಾರೆ, ಯಾರಿಗೂ ಪ್ರವೇಶ. ಅಣ್ಣ ಬಾಣ ಮುದ್ದೆ ಇಲ್ಲಿ ಬಾಣ ಇಲ್ಲಿ ಅಣ್ಣ ಬಾಣ ಓಮ ಸರಿ ಅಣ್ಣ ಬಾಣ ನೋಡಿ ಇಲ್ಲಿ ಬಾಣ ಬಾಣ ಅಣ್ಣ ಸರಿ ಕಾಲು ಹೋಗೋಣ ಕಡೆ ಸರಿ ಅಣ್ಣ ಮುಂದೆ ಮುಂದೆ ಯಳಗಳ್ಳಿ ಊರಿನ ಮುಖ್ಯಸ್ಥರು ಮಾತನಾಡಿ ಪಾದಯಾತ್ರೆಯ ಇತಿಹಾಸವನ್ನು ವಿವರಿಸಿದರು. ತಾಯಿಮುದ್ದ ದೇವಸ್ಥಾನ ಇರೋದ್ರಿಂದ ಹಿಂದೆ ಒಂದು 50 ವರ್ಷ ಕಾಲದಿಂದೇನೋ ನಡ್ಕೊಂಡು ಹೋಯ್ತಿದ್ರಂತೆ. ಸ್ವಲ್ಪ ದಿನದಿಂದ ನಿಂತೋಗಿತ್ತು. ಈಗ ಒಂದು 25 ವರ್ಷದಿಂದ ನಮ್ಮ ಪೂಜಾರಪ್ಪರು ಅಂತವ್ರೆ, ಅವರು ಎಲ್ಲ ಒಂದು 500 ಜನ ಬರೋಕ್ ಸ್ಟಾರ್ಟ್ ಮಾಡಿದ್ರು. ಅಲ್ಲೆಲ್ಲ ಊರಲ್ಲೆಲ್ಲ ಎಲ್ಲಾರ ಮನೆಯಲ್ಲೂ ಎತ್ತಿ ಸ್ಟಾರ್ಟ್ ಮಾಡಿದ್ರು. ಹಂಗೆ ನಡೀತಾ ಜನಸಂಖ್ಯೆ ಹೆಚ್ಚು ಕಮ್ಮಿ 40ರಿಂದ 50 ಸಾವಿರ ಜನಸಂಖ್ಯೆ ಬಂದದೀಗ. ಆಗ ಇಲ್ಲಿ ನಮ್ಮ ದೊಡ್ಡಣ್ಣರ ಫ್ಯಾಮಿಲಿಯವರು, ಆಮೇಲೆ ಅಕ್ಕಪಕ್ಕ ಅವರು, ನಮ್ಮೂರವ್ರ ಸ್ನೇಹಿತರು, ನಮ್ಮೂರವ್ರು ಎಲ್ಲ ಸೇರಿಕೊಂಡು ನಾವು ನಮ್ಮ ಮನೆಯವರು ಒಂದು ತಿಂಗಳಾರ್ಗಟ್ಲೆಯಿಂದ ಎಲ್ಲ ಇದು ಮಾಡಿ ಹೆಲ್ಪ್ ಮಾಡಿ ಈ ರೀತಿ ನಡ್ಸ್ಕೊಯ್ತಾವ್ರೆ, ಯಶಸ್ವಿಯಾಗಿ ನಡ್ಸ್ಕೊಯ್ತಾವ್ರೆ. ಈ ತಾಯಿ ಮುದ್ದವ ದೇವ್ರು ಇರ್ಲಾಗಿ ನಮ್ಮೂರಿಗೆ ಬಂದು ಅಲ್ಲಿ ಹೋಗಿ ಕೈ ಪೂಜೆ ಮಾಡಿಸ್ಕೊಂಡ್ಬಂದು ನಾವು ಮಾಡೋ ಅನ್ನದಾಸೋಹ ಮುಗಿಸ್ಕೊಂಡು ಹೋದರೆ ಹೊರತು ಇಲ್ಲೇನು ಅನ್ನದಾಸೋಸ್ಕರ ಜನ ಬರ್ತಾ ಇಲ್ಲ. ನಮ್ಮ ತಾಯಿ ಮುದ್ದವ ದೇವರು ಇರೋದ್ರಿಂದ ಇಲ್ಲಿಗೆ ಬಂದು ಮಾಮೂಲಿ ಅವ್ರಿಗೆ ಒಳ್ಳೇದಾಗೋದ್ರಿಂದ ಮಾದೇಶ್ಪುರನ್ಗೆ ನಡ್ಕೊಂಡು ಹೋಯ್ತಾವ್ರಿ. ಇವ್ರಿಗೆ 25 ವರ್ಷ ಒಂದು 25ರಿಂದ 30 ಸಾವಿರ ಜನಸಂಖ್ಯೆ ಹೋಗಿದ್ರೆ ನಾವು ಬೆಳಗ್ಗೆ 8 ಗಂಟೆಲಿ ಸ್ಟಾರ್ಟ್ ಮಾಡಿದ್ರು, ಇಲ್ಲಿವರೆಗೂ ನಿಲ್ಲೇ ಇಲ್ಲ. ರಾತ್ರಿ ಒಂದು 3,000 ಜನಸಂಖ್ಯೆಗೆ ರಾತ್ರಿಯಿಂದ ಊಟ ಸ್ಟಾರ್ಟ್ ಮಾಡಿದ್ವಿ. ಈಗ ಇನ್ನೂ ಒಂದು 10,000 ಜನಸಂಖ್ಯೆ ಬರುವುದಿಲ್ಲ. ಒಂದು 5ರಿಂದ 10,000 ಜನಸಂಖ್ಯೆ ಜಾಸ್ತಿ ಆಗುತ್ತೆ, ಪ್ರತಿಯೊಂದು ಜಾಸ್ತಿ ಆಯ್ತವೆ. ನಾವು ಒಂದು 15 ಕ್ವಿಂಟಾಲು ಅವರೆಕಾಳು, ಒಂದು 30 ಕ್ವಿಂಟಾಲು ರಾಗಿ, ಆಮೇಲೆ ಈ ಬೆಳೆ ಒಂದು 3 ಕ್ವಿಂಟಾಲ್ ಬೆಳೆ ಎಲ್ಲ ಮಾಡಿಸಿ, ಆಮೇಲೆ ಇದು ನೀರಿನ ಬಾಟಲು, ಅಡಿಕೆ ತಟ್ಟೆಲಿ ಊಟ, ಅವರೆಕಾಳು ಸಾರು, ಮುದ್ದೆ, ಅನ್ನ ಬೇಳೆ ಸಾಂಬಾರು, ಆಮೇಲೆ ಸಿಹಿ ಅನ್ನ, ಈ ರೀತಿ ಬೆಳಗ್ಗೆಯಿಂದ ಊಟ ಬಡಿಸ್ತಾವೆ. ಎಲ್ಲ ನಮ್ಮೂರ ಹುಡುಗರುಗಳು ಜನ ಅಂತಂದು ಈ ಥರ ಎಲ್ಲ ನಿಂತು ಸಪೋರ್ಟ್ ಮಾಡಿ ಎಲ್ಲ ಒಗ್ಗಟ್ಟಿಂದ ಮಾಡ್ತಾರೆ. ಕನಕಪುರದ ಅಡಿಗೆ ಗುತ್ತಿಗೆದಾರ ಅಂದಾನಿಗೌಡರು ಮಾತನಾಡಿ ಈ ದಾಸೋಹದ ವಿವರಣೆ ನೀಡಿದರು. ಉಯ್ಯಂಬಳ್ಳಿ ಹೋಬಳಿ ಏಳಗಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷ ಈಗ ಸುಮಾರು ಒಂದು 20-25 ವರ್ಷದಿಂದ ಇಲ್ಲಿ ಅನ್ನದಾಸೋಹ ಮಾಡ್ಕೊಂಡು ಮಲೆ ಮಾದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಹೋಗೋರಿಗೆಲ್ಲ ಸೇರಿ ಎಲ್ಲ ಅಣ್ಣ ತಮ್ಮಂದಿರ ತರ ನಿಂತ್ಕೊಂಡು ಅವರ ನಮ್ಮ ದೊಡ್ಡಣ್ಣ ಫ್ಯಾಮಿಲಿ ಅವ್ರ ಜೊತೆ ಕೂಡಿ ಅವರ
ಅಕ್ಕಪಕ್ಕ ಗ್ರಾಮಸ್ಥರು ಮತ್ತೆ ಅದೇ ಊರಿನ ಮುಖಂಡರುಗಳು ಅವ್ರ ಸ್ನೇಹಿತರುಗಳೆಲ್ಲ ಸೇರಿ 1 ತಿಂಗಳಿಂದ ಇದನ್ನ ಪ್ರಿಪೇರ್ ಮಾಡಿ ಕಡಿಮೆ ಅಂದ್ರೆ 35ರಿಂದ 40 ಸಾವಿರ ಜನಕ್ಕೆ ಪ್ರತಿ ವರ್ಷನೂ ಅನ್ನದಾಸೋಹ ಏರ್ಪಡಿಸ್ತಾರೆ. ಮಾರ್ನಿಂಗ್ ಬೆಳಿಗ್ಗೆ 6 ಗಂಟೆ 6:30ಗೆನೆ ಜನ ಇಲ್ಲಿ ಪ್ರತಿ ವರ್ಷ ಬಂದು ಸೇರ್ಬಿಡ್ತಾರೆ. ಅವ್ರಿಗೆ ಗೊತ್ತು ಡೈಲಿ ಇಲ್ಲಿ ಊಟ ಇದ್ದೇ ಇರ್ತದೆ ಅಂತ. ಏಳ್ಗಳಿ ತಾಯಿ ಮುದ್ದಮ್ಮನ್ಗೆ ಇಲ್ಲಿ ಒಲೆ ಹಚ್ಚವ್ರೆ ಅಂದ್ರೆ ಮಾದೇಶ್ವರನ ಬೆಟ್ಟ ಜಾತ್ರೆ ಶುರು ಆಗದೆ ಅಂತಾನೆ ಅರ್ಥ. ರಾಜ್ಯದಲ್ಲಿ ಎಲ್ಲೇ ಹೋದ್ರು ಏಳ್ಗಳಿ ತಾಯಿ ಮುದ್ದಮ್ಮನ್ಗೆ ಒಲೆ ಹಚ್ಚವ್ರೆ ಅಂದ್ರೆ ಶಿವರಾತ್ರಿಯಲ್ಲಿ ಮಾದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಹೊರಡ್ತವ್ರೆ ಅಂತ ಅರ್ಥ. ಹಂಗಾಗಿ ಪ್ರತಿ ವರ್ಷ ನಾನು ಒಂದು 15 ವರ್ಷದಿಂದ ಇಲ್ಲಿ ಅಡಿಗೆ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ಜಾಸ್ತಿ ಆದರೆ ಹೊರತು ಕಡಿಮೆ ಆಗಲ್ಲ. ಈಗ ಸುಮಾರು ಒಂದು 5 ಗಂಟೆ, ಇನ್ನ ತಂಪಾದ್ಮೇಲೆ ಇನ್ನ ಜನ ಜಾಸ್ತಿ ನಿರೀಕ್ಷೆ ಇದೆ ನಮ್ಗೆ. ಇನ್ನ ಕಡಿಮೆ ಅಂದ್ರೆ ಒಂದು 10ರಿಂದ 12 ಸಾವಿರ ಜನ ಊಟ ಮಾಡೋಂಗೆ ಪ್ರಿಪೇರ್ ಮಾಡಿ ಇಟ್ಟಿದ್ದೀವಿ. ಇನ್ನ ಬಂದ್ರು ಬೆಳಗಾನ ಮಾಡ್ಲಿಕ್ಕೆ ನಾವು ರೆಡಿ ಇರ್ತೀವಿ. ಯಾವ್ದಕ್ಕೂ ಕೊರತೆ ಆಗದಂಗೆ ನೀರಿನ ವ್ಯವಸ್ಥೆ ಇರ್ಬೋದು, ಶೌಚಾಲಯದ ವ್ಯವಸ್ಥೆ ಇರ್ಬೋದು, ಅವ್ರಿಗೆ ಬಿಸಿಲಾದಕ್ಕೆ ಶಾಮಿಯಾನದ ವ್ಯವಸ್ಥೆ ಇರ್ಬೋದು, ಎಲ್ಲಾ ತರದ ವ್ಯವಸ್ಥೆ ಮಾಡಿ ಮತ್ತೆ ಇಲ್ಲೇ ಉಳ್ಕೊಳಕ್ಕೂ ನಮ್ ಗ್ರಾಮಸ್ಥರೆಲ್ಲ ಪಾಪ ಪಡಸಾಲೆಯಲ್ಲಿ ಬಂದ್ಲಿಗೆ ಕೊಟ್ಟು ಟಾರ್ಪಲ್ ಕೊಟ್ಟು ಎಲ್ಲಾರು ಸೌಲಭ್ಯ ಮಾಡಿ ಪಾದಯಾತ್ರಿಗಳಿಗೆ ಮಲೆ ಮಾದೇಶ್ವರನ ಬೆಟ್ಟಕ್ಕೆ ನಾವು ಹೋದಂಗೇನೆ ಅಂತ ತಿಳ್ಕೊಂಡು ಅವ್ರಿಗೆಲ್ಲಾ ಸಹಕಾರ ಕೊಟ್ಟು ಇಲ್ಲಿಂದ ಕಳ್ಸಿಕೊಡ್ತಾರೆ. 10ರಿಂದ 7 ತಾಯಿ ಮುದ್ದಮ್ಮನ ಹೆಸರು ಇಡೀ ರಾಜ್ಯದಲ್ಲಿ ಪ್ರಚಾರ ಆಗ್ತಾ ಇದೆ. ಎಲ್ಲಾರ್ಗುನು ಉಗೆ ಮಾತ್ಮಲೆ ಮಹದೇಶ್ವರ ಒಳ್ಳೇದ್ ಮಾಡ್ಲಿ. ಅವ್ರು ನಿಂತ್ಕೊಂಡು ಇಲ್ಲಿ ಓಡಾಡದಂತವ್ರಿಗೆ ಮತ್ತೆ ಇಲ್ಲಿ ಸಹಕಾರ ಕೊಟ್ಟಿರೋರಿಗೆಲ್ಲ ಮಾದೇಶ್ವರ ಒಳ್ಳೇದ್ ಮಾಡ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ.